ಮಾಡ್ತಾ ಇರೋದು ಬಂದುಬಿಟ್ಟು DJI A2S ಡ್ರೋನ್ದು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಆಪ್ರೇಟ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಸೊ ಇದರಲ್ಲಿ ನಮ್ಗೆ ಏನೇನು ಬಂದಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ. ನೋಡಿ, ಎಲ್ಲ ಬೇರೆ ಕಡೆಯಲ್ಲಿ ಸಿಗಲ್ಲ. ಸೊ ಗೊತ್ತಿರೋರು ಒಬ್ಬರಿದ್ರು, ಹಂಗಾಗಿ ನಾವು ತರಿಸಿದ್ವಿ ಅಬ್ರಾಡಿಂದ. ಇದ್ರ ಕಾಸ್ಟ್ ಬಂದುಬಿಟ್ಟು ಇಲ್ಲಿ ಆದರೆ 130 ಮೇಲೆ ಆಗುತ್ತೆ. ಇದ್ರ ಜೊತೆ ಆಕ್ಸೆಸರಿ ಏನೇನಿದೆ ಅನ್ನೋದು ಹೇಳ್ತೀನಿ. ಬ್ಯಾಗ್ ಕೊಟ್ಟಿದ್ದಾರೆ, ಆಲ್ರೆಡಿ ನಾವು ಯೂಸ್ ಮಾಡಿದ್ದೀವಿ, ಆದರೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಗ್ ಇರುತ್ತೆ ಇದರಲ್ಲಿ. ಬ್ಯಾಗ್ ಜೊತೆ ಬಂದುಬಿಟ್ಟು ನಿಮಗೆ ಸೊ ಈ ಥರ ಒಂದು ಕಿಟ್ ಇರುತ್ತೆ. ಸೊ ಇವು ಬಂದುಬಿಟ್ಟು ಫಿಲ್ಟರ್ಸ್. ಸೊ ಇದಕ್ಕೆ 4 ಫಿಲ್ಟರ್ಸ್ ಕೊಟ್ಟಿರ್ತಾರೆ. ಸೊ ಬಿಸಿಲು ಯಾವ ಥರ ಹೆಚ್ಚಿರುತ್ತೆ ಆ ಟೈಮಲ್ಲಿ ಆ ಥರ ಹೋಗಬೇಕು. ಸೊ ಇದ್ರ ಜೊತೆಗೆ ಬಂದುಬಿಟ್ಟು ಓಕೆ, ಸೊ ನಮಗೆ ಕೇಬಲ್ ಕೊಟ್ಟಿರ್ತಾರೆ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಸಿ ಟೈಪ್ ಮತ್ತು ಐಫೋನ್ ಚಾರ್ಜರ್ ಎಲ್ಲ ಪಿನ್, ಈ ಪಿನ್ ಕೂಡ ಇದೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಇನ್ನೇನಂದರೆ ಜಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರಾ, ಆಲ್ರೆಡಿ ಇದರಲ್ಲೂ ಇರುತ್ತೆ. ಸೊ ಇದ್ರ ಜೊತೆಗೆ ಇದು ಕೊಟ್ಟಿದ್ದಾರೆ. ಮತ್ತು ಡ್ರೋನ್ ಆಲ್ರೆಡಿ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಎಲ್ಲ ಆಲ್ರೆಡಿ ಸೆಟ್ ಮಾಡಿದ್ದೀವಿ. ಸೊ ನಿಮಗೆ ಇನ್ನೂ ತುಂಬ ಕ್ಲಾರಿಟಿ ಬೇಕು ಅಂದರೆ ಅನ್ಬಾಕ್ಸಿಂಗ್ ಅಂತೇಳಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಬೇರೆಯವ್ರದ್ದೆಲ್ಲದು ಬರುತ್ತೆ. ಯಾಕೆಂದರೆ ನಾನು ಯೂಸ್ ಮಾಡಿದ್ದೀನಿ, ಹಾಗಾಗಿ ಯೂಸ್ ಪೀಸೇ ತೋರಿಸ್ಬೇಕು, ಮತ್ತು ಅನ್ಬಾಕ್ಸಿಂಗ್ ಅಂತ ಆ ಥರ ತೋರ್ಸೋಕ್ಕಾಗಲ್ಲ ನಮಗೆ. ಸೊ ಇದ್ರ ಜೊತೆ ಜಾಸ್ತಿ ಇದು ಬಂದುಬಿಟ್ಟು ರಿಮೋಟ್ ಕಂಟ್ರೋಲ್. ಸೊ ಮೊಬೈಲ್ ಫಿಕ್ಸ್ ಮಾಡೋಕ್ಕೆ ಇಲ್ಲಿ ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೇಬಲ್ ಕೂಡ ಇರುತ್ತೆ ನಿಮಗೆ, ಇದು ಐಫೋನ್ ಕೇಬಲ್. ಸೊ ಜಾಸ್ಟಿಕ್ಕಿಗೆ ಇಲ್ಲೇ ಇರುತ್ತೆ ಡೌನ್ ಸೈಡು. ಸೊ ಇದು ಹೇಗೆ ಫ್ಲೈ ಮಾಡಬೇಕು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಫುಲ್ ವೀಡಿಯೋ ನೋಡಿ. ಸೊ ಹಾಗೆ ನೀವೆಲ್ಲರೂ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೊಸವರಾಗಿದ್ದರೆ. ಸೊ ಇದು ಜಾಸ್ಟಿಕ್ ಇರುತ್ತೆ. ಜಾಸ್ಟಿಕ್ಕಿಗೆ ಕೇಬಲ್ ವೈರ್ ಇರುತ್ತೆ. ಯಾವ ಥರ ಸೆಟಪ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಬ್ಯಾಟ್ರಿ ಚಾರ್ಜಸ್ 3 ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಚಾರ್ಜಿಂಗ್ ಒಂದಾದಮೇಲೆ ಒಂದಾಗೋದು, ಕಂಟಿನ್ಯೂ ಆಗಿ 3 ಒಂದೇ ಸಾರಿ ಆಗೋದೇ ಇಲ್ಲ. ಸ್ಟಾಪ್ ಮಾಡಿ ಸ್ಟಾರ್ಟ್. ಕೇಬಲ್ ಬಂದುಬಿಟ್ಟು ಯಾವ ಥರ ಸೆಟಪ್ ಮಾಡಬೇಕು ಅನ್ನೋದು ತಿಳಿಸ್ತೀನಿ. ಸೊ ಸ್ಲ್ಯಾಟಲ್ಲಿ ಇದೆ ಅಲ್ವಾ, ಈ ಸ್ಲ್ಯಾಟಿಗೆ ಅಂತೇಳಿ ಒಂದು ಪವರ್ ಕೇಬಲ್ ಬರುತ್ತೆ. ಸೊ ವಿಡಿಯೋ ಬಂದುಬಿಟ್ಟು ಮೊದಲನೇ ಸಾರಿ ಮಾಡ್ತಾಯಿದ್ದೀವಿ, ಹಾಗಾಗಿ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಬೇಕು ಎಲ್ಲರೂ. ಸೊ ಇದು ಬಂದುಬಿಟ್ಟು ಈ ಥರ ಚಾರ್ಜರ್ ಇರುತ್ತೆ, ಕರೆಕ್ಟ್ ಫಿಟ್ ಮಾಡಿಬಿಟ್ಟು. ಸೊ ಇಲ್ಲಿ ಪಿನ್ಸ್ ಇರುತ್ತಲ್ವ, ಈ ಪಿನ್ಸ್ಗೆ ಈ ಥರ ಎಲ್ಲ ಬ್ಯಾಟ್ರಿ ಟೋಟಲಾಗಿ ನಿಮಗೆ ಕಿಟ್ಟಲ್ಲಿ ಬಂದುಬಿಟ್ಟು 3 ಬ್ಯಾಟ್ರಿ ಬರುತ್ತೆ. ಈ ಥರ ಸೆಟ್ ಮಾಡಬೇಕು. ಸೊ 3 ಬ್ಯಾಟ್ರಿ ಒಟ್ ಎ ಟೈಮ್ ಚಾರ್ಜ್ ಆಗೋದಿಲ್ಲ, ಒಂದೊಂದೇ. ಇಲ್ಲಿ ಬಟನ್ಸ್ ಯಾವ ಮೋಡಲ್ ಇದೆ, ಎಷ್ಟು ಪವರ್ ಇದೆ ಅನ್ನೋದು ಜಸ್ಟ್ ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ 1 ಪಾಯಿಂಟ್ ಇದ್ದರೆ ಬ್ಯಾಟ್ರಿ ಲೋ ಇದೆ ಅಂತ ಅರ್ಥ, 4 ಪಾಯಿಂಟ್ ಇದ್ದರೆ ಬ್ಯಾಟ್ರಿ ಫುಲ್ ಇದೆ ಅಂತ ಅರ್ಥ. ಸೊ ನನಗೆ ಆಲ್ರೆಡಿ ಬ್ಯಾಟ್ರಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ 2 ಬ್ಯಾಟ್ರಿ ಇದೆ, ಆಲ್ರೆಡಿ ಒಂದು ಬಂದುಬಿಟ್ಟು ಡ್ರೋನ್ ಸೆಟ್ ಮಾಡಿದ್ದೀವಿ. ಓಕೆನಾ, ಇದು ಯಾವ ಥರ ಚಾರ್ಜ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. 1 ನಿಮಿಷ. ಕೇಬಲ್ ಓಕೆ, ಹಾಂ, ಈ ಕೇಬಲ್ ಇದೆ ಅಲ್ವಾ. ಸೊ ಈ ಕೇಬಲ್ ಬಂದುಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಸೊ ಈ ಪಿನ್ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಅವಾಗ ಚಾರ್ಜಿಂಗ್ ಆಗುತ್ತೆ. ಓಕೆನಾ, ಇಲ್ಲಿ ಕೂಡ 4 ಬಟನ್ಸ್ ಬಂದುಬಿಟ್ಟು ಲಿಂಕ್ ಆಗುತ್ತೆ ನಿಮಗೆ. ಸೊ ಇಲ್ಲಿ 3-4 ಮೋಡ್ ಇರುತ್ತೆ. ನಾರ್ಮಲ್ ಮೋಡ್ ಟೈಮ್ ಕೇಬಲ್ ಇದೆ. ಸೊ ಇದರಲ್ಲಿ ಬಂದುಬಿಟ್ಟು ಜಾಸ್ಟಿಕಲ್ಲಿ ಗಟ್ಟಿಗಿಟ್ಟು. ಸೊ ಜಾಸ್ಟಿಕ್ ಇದು ರೈಟ್ ಆ್ಯಂಡ್ ಲೆಫ್ಟ್, ಇದು ಮೇಲ್ಗಡೆ ಹೋಗುತ್ತೆ, ಇದು ಡೌನ್ಗಡೆ. ಸೊ ಇಲ್ಲಿ 3 ಬಟನ್ಸ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಡ್ರೋನ್ ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ಆಟೋಮೆಟಿಕ್ಕಾಗಿ ಹೋಮ್ ಬಂದುಬಿಟ್ಟು ಲ್ಯಾಂಡ್ ಆಗುತ್ತೆ. ಇದು ಪವರ್ ಬಟನ್. ಸೊ ಫಸ್ಟ್ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಸಿನಿ ಮೋಡ್, ನಾರ್ಮಲ್ ಮೋಡ್, ಇದು ಸ್ಪೋರ್ಟ್ ಮೋಡ್. ನೀವು ಯಾವ ಮೋಡಲ್ಲಿ ತೆಗಿಬೇಕನ್ನೋದು ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇವಾಗ ನಾವೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ. ಇವಾಗ ಡ್ರೋನ್ ಯಾವ ಥರ ಆಪ್ರೇಟ್ ಮಾಡ್ಬೇಕನ್ನೋದನ್ನ ತಿಳಿಸು. ಇದು ಡ್ರೋನು A2S. ಓಕೆನಾ, ಇದು ಫ್ರಂಟ್ ಗ್ಲಾಸ್ ಇದು. ಸೊ ಇದನ್ನ ಓಪನ್ ಮಾಡಿಬಿಟ್ಟೆ ನೀವು ಕ್ಯಾಮ್ರಾ ಆನ್ ಮಾಡಬೇಕು. ಆಲ್ರೆಡಿ ಎಲ್ಲ ನಾವು ಫ್ಯಾನ್ ಸೆಟ್ ಮಾಡಿದ್ದೀವಿ. ಸೊ ನೀವು ಹೊಸದಾಗಿ ಏನಾದರೂ ತೊಗೊಂಡ್ರೆ ಸೆಟ್ ಮಾಡೋದು. ಸೊ ವಿಂಗ್ಸ್ ಆಲ್ರೆಡಿ ನಾವು ಸೆಟ್ ಮಾಡಿದ್ದೀವಿ. ಸೊ ವಿಂಗ್ಸ್ನ ಯಾವ ಥರ ಓಪನ್ ಮಾಡಬೇಕಂದ್ರೆ ಜಸ್ಟ್ ಎಷ್ಟೇ ಸಿಂಪಲ್ ಅನ್ಬೇಕು.
ಸೊ ವಿಂಗ್ಸ್ ಈ ಥರ ಆದಮೇಲೆ ಇದನ್ನ ಆನ್ ಮಾಡೋ ಮೋಡ್ ಬಂದುಬಿಟ್ಟು ಇದು ಒಂದು ಪ್ರೆಸ್ ಮಾಡಿ ಈ ಲಾಂಗ್ ಪ್ರೆಸ್ ಮಾಡಿದರೆ ಸೊ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ಆನ್ ಆದಮೇಲೆ ಫ್ಲೈ ಹೆಂಗೆ ಮಾಡಬೇಕು ಅನ್ನೋದನ್ನು ಕಂಟಿನ್ಯೂ ಆಗಿ ನೋಡಿ. ಸಿ ಟೈಪ್ ಕೇಬಲ್ ನನ್ನ ಹತ್ರ ಬಂದುಬಿಟ್ಟು ಓಪೋ F19 ಇದೆ. ಸೊ ಹಂಗಾಗಿ ಸಿ ಟೈಪ್ ಕೇಬಲ್ನ ಫಿಕ್ಸ್ ಮಾಡ್ತಾ ಇದ್ವಿ. ಜಸ್ಟ್ ಏನು ಬಂದ್ಬಿಟ್ಟು ಜಸ್ಟ್ ಇಷ್ಟಂದರೆ ಸೊ ನಿಮ್ಗೆ ಅಲ್ಲಿ ಡ್ರೋನ್ ಆನ್ ಆಗುತ್ತೆ. ಆಯ್ತು, ಅದನ್ನೇ ಜಸ್ಟ್ ಏನೂ ಇಲ್ಲ. ಈಗ ಡ್ರೋನ್ ಬಂದ್ಬಿಟ್ಟು ಫ್ಲೈ ಮಾಡೋದು. ಸೊ ಬಟನ್ ಬಂದ್ಬಿಟ್ಟು ಜಸ್ಟ್ ಇಷ್ಟಂದರೆ ಫ್ಲೈ ಆಗುತ್ತೆ. The home point has been updated. Please check it on the map. ನಾವು ಇವಾಗ ನೋಡ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಸೊ ಸ್ಪಾಟ್ ಲೈಟ್ ಮಾಡಿಬಿಟ್ರೆ ನಮ್ಮದು ಸೊ ಯಾವ ಥರ ಇರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಸೊ ಸ್ಪಾಟ್ ಲೈಟ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ನಮ್ಮ. ಸೊ ನಾವು ಈಗ ಬಂದುಬಿಟ್ಟು ನಾವು ಯಾವ ಕಡೆ ಕಳಿಸಿದ್ದು ರೋಡ್ ನಮ್ಮನ್ನೇ ಫಾಲೋ ಅಪ್ ಮಾಡ್ತಾರೆ ಈ ಥರ. ಸೊ ಈಗ ಎಲ್ಲೇ ಎಷ್ಟು ಲಾಂಗ್ ಕಳಿಸಿದ್ರು ಕೂಡ ನಮ್ಮನ್ನೇ ಫೋಕಸ್. ಈಗ ಆಲ್ರೆಡಿ ಇಲ್ಲಿ ಪಾಯಿಂಟ್ ಇದೆ ನೋಡಿ. ಸೊ ಇದರಲ್ಲಿ ಬಂದುಬಿಟ್ಟು ಸೆನ್ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಯಾವ ಥರ ಅಂದರೆ ಏನಾದರೂ ಅಡ್ಡ ಬಂದರೆ ಎಲ್ಲಿ ಏನೂ ಆಗೋದಿಲ್ಲ. ಸೊ ಎಷ್ಟು ಆಪ್ರೇಟ್ ಮಾಡಿದ್ರು ಕೂಡ, ಯಾಕೆಂದರೆ ಸೆನ್ಸರ್ ಅಲ್ವಾ, ಸೊ ನಾವಿಲ್ಲೇ ಇರೋದು ಕಾರಣಕ್ಕಾಗಿ ಇದು ಮಾಡೋಕ್ಕೆ ಬರಲ್ಲ. ಬ್ಯಾಕ್ ಸೈಡ್ ಬೇಕಾದ್ರೆ ನಾವು ಕಳಿಸ್ಬೋದು. ಸೊ ಈ ಸೈಡು ಸೊ ಏನು ಆಗಲ್ಲ. ಸೊ ತುಂಬ ಸೇಫ್ಟಿ ಝೋನಲ್ಲಿರುತ್ತೆ. ಸೊ ಈಗ ಬಂದುಬಿಟ್ಟು ಇದರಲ್ಲಿ ತುಂಬ ಥರ ಆಪ್ಷನ್ಸ್ ಇದ್ದಾವೆ. ಯಾವ ಥರ ಅನ್ನೋದು ನೀವು ನೋಡಿ. ಸೊ ಇಲ್ಲಿ ಮೋಡ್ಸ್ ಇರುತ್ತೆ. ಸೊ ಏನು ತೋರಿಸ್ತದೆ ಇದ್ರ ಹೆಸರು ಬಂದುಬಿಟ್ಟು ಡ್ರೋನಿ ಶಾರ್ಟ್ ಅಂತ. ಸೊ ನಾವು ಈ ಥರ ಆನ್ ಮಾಡಿಬಿಟ್ಟು ಸ್ಟಾರ್ಟ್ ಕೊಟ್ಬಿಟ್ರೆ ಸೊ ಅದು ಆಟೋಮೆಟಿಕ್ ತುಂಬಾ ದೂರ ಹೋಗುತ್ತೆ. ಸೊ ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಡ್ರೋನಿ ಶಾರ್ಟ್ ಅಂತಾರೆ. ಇನ್ನೂ ತುಂಬ ಶಾರ್ಟ್ಸ್ ಇದ್ದಾವೆ ಇದರಲ್ಲಿ. ಎಲ್ಲ ಶಾರ್ಟ್ಸ್ನ ನಿಮ್ಗೆ ತೋರಿಸ್ತೀವಿ. ಇದು ಡ್ರೋನಿ ಶಾಟ್ ಏನಿದೆ 100% ಕಂಪ್ಲೀಟ್ ಆಗುತ್ತೆ. ಆಟೋಮೆಟಿಕ್ ಯಾವ ಪ್ಲೇಸಲ್ಲಿತ್ತು ಅದು ಅದೇ ಪ್ಲೇಸ್ಗೆ ಬಂದ್ಬಿಡುತ್ತೆ. ಬ್ಯಾಟ್ರಿ ಬಂದು ಇದೆ. ಯಾವುದಕ್ಕೂ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಆದಷ್ಟು 20% ಒಳಗಡೆ ಇದ್ದಾಗೆ ನೀವು ಲ್ಯಾಂಡಿಂಗ್ ಮಾಡೋದನ್ನೆಲ್ಲ ಕೇಳ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಡ್ರೋನಿ ಆದಮೇಲೆ ಸೊ ಇನ್ನೊಂದು ರಾಕೆಟ್ ಅಂತ ಇರುತ್ತೆ. ಸೊ ರಾಕೆಟ್ ಯಾವ ಥರ ನಾನು ತೋರಿಸ್ತೀನಿ. ಸೊ ರಾಕೆಟ್ ಬಂದುಬಿಟ್ಟಿದೆ. ರಾಕೆಟ್ ಸ್ಟಾರ್ಟ್ ಮಾಡ್ತೀವಿ. ಈಗ ರಾಕೆಟ್ದು ಇದು ರಾಕೆಟು ಇದು ಬಂದುಬಿಟ್ಟು ರಾಕೆಟು. ಸೊ ನಾವು ಇಲ್ಲಿ ಇರ್ತೀವಲ್ವ, ಸೊ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಕೊಟ್ಟರೆ ಸೊ ಅದು ಆಟೋಮೆಟಿಕ್ 1 2 3 ಸೊ ಬಂದುಬಿಟ್ಟು ಅದು ರಾಕೆಟ್ ಶಾರ್ಟಲ್ಲಿ ಸ್ಟ್ರೈಟೇ 1 ಈ ಥರ ಮಿನಿಮಮ್ ಇದು ಬಂದುಬಿಟ್ಟು 1/2 ಕಿಲೋಮೀಟ್ರ್ ಮೇಲೇನೆ ಹೋಗುತ್ತೆ. ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸರ್ಕಲ್ ಅಂತ. ಸೊ ಸರ್ಕಲ್ ಬಂದುಬಿಟ್ಟು ಜಸ್ಟ್ ಸ್ಟಾರ್ಟ್ ಅಂತ ಕೊಟ್ಬಿಟ್ರೆ ಡ್ರಾಪ್ ಮಾಡಬೇಕಮ್ಮ. ಕ್ಯಾಮ್ರಾ ಯಾವ ನಾವು ಕಾಣಬೇಕು.
ಸೊ ಇನ್ನೊಂದು ಬಂದ್ಬಿಟ್ಟು ತುಂಬ ಜನ ಯಾಕೆಂದರೆ ಡಸ್ಟಲ್ಲೆಲ್ಲ ಇಳಿಸ್ತಾರೆ, ಆ ಡಸ್ಟ್ ಇಳಿಸಿದ ತಕ್ಷಣ ಅದರಲ್ಲೆಲ್ಲ ಧೂಳ ಎಲ್ಲ ಹೋಗ್ಬಿಡುತ್ತೆ, ಹಾಗಾಗಿ ಬೇಗನೆ ರಿಪೇರಿ ಬರುತ್ತೆ. ಸೊ ಈ ಥರ ರಿಪೇರಿ ಆಗಬಾರ್ದು ಅಂತಂದರೆ ನೀವೆಲ್ಲರೂ ಆದಷ್ಟು ಟ್ರೈ ಮಾಡಿ ಕೈಯಲ್ಲಿ ಇಳಿಸೋದು. ಕೈಯಲ್ಲಿ ಯಾವ ಥರ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಏನಿಲ್ಲ, ಇದು ಲಾಂಗ್ ಪ್ರೆಸ್ ಮಾಡಿ, ಅದು ಎಲ್ಲಿ ಇಳಿಯುತ್ತೆ ಅಲ್ಲಿ ಹೋಗ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ಈಗ ಲಾಂಗ್ ಪ್ರೆಸ್ ಮಾಡ್ತಾರೆ, ಸೊ ಇಟ್ಬಿಟ್ಟು ಕೈ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ, ಇಷ್ಟೇ ಈಸಿಯಾಗಿ, ತುಂಬ ಈಸಿಯಾಗಿ ಕೈಯಲ್ಲೇ ನಾವು ಇಳಿಸ್ಬೋದು. ಸೊ ಕೈಯಲ್ಲಿ ಕೂಡ ಆರಿಸ್ಬೋದು, ಯಾವ ಥರ ಅನ್ನೋದಕ್ಕೂ ಕೂಡ ಸೊ ತೋರಿಸ್ತೀನಿ. ಜಸ್ಟ್ ಆನ್ ಮಾಡ್ಬೋದು. ಆನ್ ಮಾಡಿಬಿಟ್ಟು ತುಂಬಾ ಈಸಿ, ಕಲ್ತ ಮೇಲೆ ನೀವು ಕೂಡ ತುಂಬಾ ಸಾರಿ ಎಗರಿಸ್ಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿ ತುಂಬ ಥರ ಶಾರ್ಟ್ಸ್ ಇದೆ. ಸೊ ಬ್ಯಾಟ್ರಿ ಕಡಿಮೆ ಇರೋ ಕಾರಣಕ್ಕಾಗಿ ನಾನು ಎಗರಿಸ್ತಾ ಇಲ್ಲ. ಕೆಲವೊಂದು ಟೈಮಲ್ಲಿ ಬ್ಯಾಟ್ರಿ ಡೆಡ್ ಆಗಿಬಿಟ್ಟು ಯಾವ ಥರ ಬೀಳುತ್ತೆ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಯಾಕಂದರೆ ಇಲ್ಲಿ 0.1 ಸೆಕೆಂಡ್ ಇನ್ನು 19% ಇದೆ. ಸೊ 19% ಆದಮೇಲೆ ಡ್ರೋನ್ ಯಾವುದೋ ಜಾಗದಲ್ಲಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ಬ್ಯಾಟ್ರಿ ಡೌನು ತುಂಬ ದೂರ ಕಲಿಸಿರ್ತೀವಿ, ಆವಾಗ ಗೊತ್ತಾಗಲ್ಲ. ಆ ಥರ ಟೈಮಲ್ಲಿ ಬಂದುಬಿಟ್ಟು ನೀವು ರಿಟರ್ನ್ ಟು ಹೋಮ್ ಯಾವಾಗಲೂ ಬ್ಯಾಟ್ರಿ ನೋಡ್ತಾ ಇರ್ರಿ. ಇಲ್ಲಂತಂದರೆ ರಿಟರ್ನ್ ಹೋಮ್ ಕೊಟ್ಟರೆ ಆಟೋಮೆಟಿಕ್ ಎಷ್ಟೇ ದೂರ ಇದ್ದರೂ ಅದು ಇಲ್ಲೇ ಬಂದು ಲ್ಯಾಂಡ್ ಆಗುತ್ತೆ. ಇದರಲ್ಲಿ ರಿಟರ್ನ್ ಹೋಮ್ ಅಂತ ಇರುತ್ತೆ. ಯಾಕಂದರೆ ನೀವು ಡ್ರೋನ್ ಕಲಿಸಿರೋದಾಗ ಎಷ್ಟು ದೂರ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಇದು 9 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಏನೋ ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ಕಳ್ಸೋಕ್ಕೆ ಟ್ರೈ ಮಾಡಿರ್ತೀರ, ಕಲಿಸ್ಬಿಟ್ಟಿರ್ತೀರ, ಆಮೇಲೆ ಗೊತ್ತಾಗಲ್ಲ. ಇವಾಗ ಬ್ಯಾಟ್ರಿ ಬಂದುಬಿಟ್ಟು ನಂದು ಜಸ್ಟ್ 18% ಇದೆ. ಇನ್ನೊಂದೆರಡು ರೌಂಡ್ ಹೊಡೆದ್ರೆ ಬ್ಯಾಟ್ರಿ ಡೆಡ್ ಆಗುತ್ತೆ. ಸೊ ಡೆಡ್ ಆದಾಗ ಎಲ್ಲಿ ಹೆಂಗೆ ಬಿದ್ದಿರುತ್ತೆ ಅಂತ ಹುಡುಕಾಡೋದು ತುಂಬ ಕಷ್ಟ. ಆದಷ್ಟು ಪ್ರಯತ್ನ ಮಾಡಿ ಫುಲ್ ಚಾರ್ಜಿಂಗ್ ಇದ್ದಾಗೆ ನಿಮ್ಮ ಹತ್ರ ತಂದ್ಕೊಳ್ಳೋಕ್ಕೆ. ಸೊ ಇನ್ನೊಂದು ಸರಿ ನಾನು ತೋರಿಸ್ತೀನಿ, ಇಲ್ಲೇ ಬ್ಯಾಟ್ರಿ ಡೌನ್ ಆದರೆ ಹೆಂಗೆ ಇಲ್ಲೇ ಬೀಳುತ್ತೆ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಮತ್ತೆ ವಿಡಿಯೋ ಸೊ ಇದು ಒಂಥರ ಕಾರಲ್ಲಿ ಎಲ್ಲಾದರೂ ಹೋಗೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಶಾರ್ಟ್ಸ್ ತೊಗೊಳಕ್ಕೆ. ಸೊ ಏನಾದರೂ ಟ್ರೆಕ್ಕಿಂಗ್ ಹೋದಾಗ ನೀವು ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಈ ಸೀನು. ಸೊ ರಿಟರ್ನ್ ಆಗಿಬಿಡುತ್ತೆ ಅದು ಎಲ್ಲೇ ಇದ್ದರೂ. ಮಾತ್ರ ಇದೆ ಬ್ಯಾಟ್ರಿ ಡೌನ್ ಆಗೋಕ್ಕೆ. ಸೊ ನೀವು ಎಲ್ಲೋ ಇರ್ತೀರ, ನೋಡಿರಲ್ಲ, ಬ್ಯಾಟ್ರಿ ಡೌನ್ ಆದ ತಕ್ಷಣ ಹೆಂಗೋ ಬಿದ್ದುಬಿಡುತ್ತೆ, ಏನೋ ಆಗ್ಬಿಡುತ್ತೆ ಅಂತ ಏನಿಲ್ಲ. ಅದು ತಂತಾನೆ ಸೇಫ್ ಝೋನಲ್ಲಿ. ಇವಾಗ ನಾನು ಏನೂ ಮುಟ್ಟಲ್ಲ, ಏನೂ ಮಾಡಲ್ಲ, ಜಸ್ಟ್ ಇಷ್ಟೇ ಇಟ್ಕೊಂಡಿರ್ತೀನಿ. ಆ ಬ್ಯಾಟ್ರಿ ಡೌನ್ ಆದ ತಕ್ಷಣವೇ ಆಟೋಮೆಟಿಕ್ಕಾಗಿ ಅದಕ್ಕೆ ಎಲ್ಲಿ ಲ್ಯಾಂಡ್ ಆಗ್ಬೇಕು ಅನ್ಸುತ್ತೋ ಅಲ್ಲಿ ಲ್ಯಾಂಡ್ ಆಗಿಬಿಡುತ್ತೆ. ಸೊ ಆದಷ್ಟು ದೂರ ಕಳ್ಸಕ್ಕೆ ಹೋಗಬೇಡಿ. ದೂರ ಕಲಿಸಿದ್ಮೇಲೆ ನೀವು ತೊಂದರೆನೂ ಪಡೋಕ್ಕೆ ಹೋಗಬೇಡಿ. ಸೊ ಹೇಗೆ ಅನಿಸಿತು ವಿಡಿಯೋ? ಸೊ ಕಾಮೆಂಟ್ನ ದಯವಿಟ್ಟು ಮಾಡಿ. ಇನ್ನೂ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲು ನಮಗೆ ಲೈಕ್ ಮಾಡಿ. ಥ್ಯಾಂಕ್ ಯು.